ಹಲೋ ಗೈಸ್. ಸೊ ಈ ಒಂದು ಸ್ಪೋಕನ್ ಇಂಗ್ಲಿಷ್ ವಿಡಿಯೋದಲ್ಲಿ ತಾವು ದಿನನಿತ್ಯ ಬಳಸುವಂತಹ ಸೆಂಟೆನ್ಸಸ್ನ ಯಾವ ರೀತಿ ಬಳಸಿದ್ರೆ ಇನ್ನೂ ನೀವು ಇಂಗ್ಲೀಷಲ್ಲಿ ಸ್ಕಾಲರ್ ಅಂತ ಅನಿಸ್ಕೊಂತೀರ, ತುಂಬ ತಮಗೆ ಇಂಗ್ಲೀಷ್ ಬರುತ್ತೆ ಅಂದರೆ ತಮ್ಮ ಇಂಗ್ಲೀಷನ್ನ ಹೆಂಗೆ ಅಡ್ವಾನ್ಸ್ ಮಾಡ್ಕೊಬೋದು ಅದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. 10 ಡೇ ಟು ಡೇ ಯೂಸಬಲ್ ಸೆಂಟೆನ್ಸಸ್ ಮುಖಾಂತರ, ಜೊತೆಗೆ ಅದರಲ್ಲಿ ಬರುವಂತಹ ನ್ಯೂ ವರ್ಡ್ಸಿನ ಪ್ರೊನೌನ್ಸಿಯೇಷನ್ ಹೆಂಗೆ ಅದನ್ನು ನಾವು ಕರೆಕ್ಟಾಗಿ ಹೇಳಬೇಕು, ಉಚ್ಚರಿಸಬೇಕು, ಜೊತೆಗೆ ನ್ಯೂ ವರ್ಡ್ಸ್ ಇದೆಲ್ಲವುದು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಓಕೆನಾ? ಸ್ಟಾರ್ಟ್ ಮಾಡೋಣ. ಫಸ್ಟು ಯಾರಾದರೂ ಕೇಳ್ತಾರೆ, ವಾಟ್ ಡಸ್ ಯುವರ್ ಮದರ್ ಡೂ? ನಿಮ್ಮ ತಾಯಿ ಏನು ಕೆಲಸ ಮಾಡ್ತಾರೆ ಅಂತ. ಬಹಳಷ್ಟು ಜನರ ತಾಯಂದರು ಏನು ಕೆಲಸಕ್ಕೆ ಹೋಗೋದಿಲ್ಲ, ಮನೆಯಲ್ಲೇ ಇರ್ತಾರೆ. ಅಂಥವ್ರು ಏನು ಉತ್ತರ ಹೇಳ್ತಾರೆ, ಮೈ ಮದರ್ ಇಸ್ ಎ ಹೌಸ್ ವೈಫ್ ಅಂತ. ಇಲ್ಲಿ ನೀವು ಹೌಸ್ ವೈಫ್ ಅನ್ನೋ ಪದದ ಬದಲು ಹೋಮ್ ಮೇಕರ್ ಅಂತ ಉಪಯೋಗಿಸ್ಬೋದು. ಇದು ಇನ್ನೂ ಒಳ್ಳೆಯ ಪದ ಉಪಯೋಗಿಸೋಕ್ಕೆ. ಇಂಥ ಹೌಸ್ ವೈಫ್, ಹೋಮ್ ಮೇಕರ್ ಇದನ್ನೆಲ್ಲ ಏನಂತ ಕರೀತಾರಪ್ಪ ಅಂದರೆ ಸಿನಾನಿಮ್ಸ್ ಅಂತ ಕರೀತಾರೆ, ಓಕೆನಾ? ಸಿನಾನಿಮ್ಸ್ ಅಂದರೆ ಸೇಮ್ ಮೀನಿಂಗ್ ಕೊಡುತ್ತೆ ಬಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ ಇರುತ್ತೆ, ಓಕೆನಾ? ಸೊ ಅಂಥ ಪದಗಳನ್ನ ನಾವು ಸಿನಾನಿಮ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೀವೇನಂತ ಉಪಯೋಗಿಸ್ಬೋದು, ಮೈ ಮದರ್ ಇಸ್ ಎ ಹೋಮ್ ಮೇಕರ್ ಅಂತ. ಇದು ಬೆಟರ್ ಆನ್ಸರ್ ಈ ಒಂದು ಕ್ವಶನ್ಗೆ. ಸೊ ಫಸ್ಟ್ ಸೆಂಟೆನ್ಸ್ ಅರ್ಥ ಆಯಿತು ಅನ್ಕೊತೀನಿ. ಸೆಕೆಂಡ್ ಸೆಂಟೆನ್ಸಿಗೆ ಬರ್ತಾ ಯಾರೋ ಒಬ್ರು ನೋಡಿ, ಶಿ ಈಸ್ ಬ್ಯೂಟಿಫುಲ್, ಅವಳು ಸುಂದರವಾಗಿದ್ದಾಳೆ. ಬ್ಯೂಟಿಫುಲ್ ಅನ್ನೋ ಒಂದು ಪದದ ಬದಲು ನೀವೇನಂತ ಉಪಯೋಗಿಸ್ಬೋದು ಅಂತಂದರೆ ಶಿ ಈಸ್ ಡೆಡ್ ಡ್ರಾಪ್ ಗಾರ್ಜಿಯಸ್, ಓಕೆ? ನೀವಿನ್ನೂ ಒಂದು ಶಿ ಈಸ್ ಅನ್ನೋದ್ರ ಬದಲು ಶೀಸ್ ಅಂತ ನೀವು ಉಪಯೋಗಿಸ್ಬೋದು. ಈ ಅಪಾಸ್ಟ್ರಫಿ ಎಸ್ಸನ್ನು ನೀವು ಪ್ರೊನೌನ್ಸ್ ಮಾಡಬೇಕು ಕರೆಕ್ಟಾಗಿ, ಓಕೆನಾ? ಹಂಗೆ ಪ್ರೊನೌನ್ಸ್ ಮಾಡಿದ್ರೆ ನೀವಿನ್ನೂ ಸ್ಕಾಲರ್ ಅಂತ ನೀವು ಅನ್ನಿಸ್ಕೊತೀರಾ, ಓಕೆನಾ? ಸೊ ನೋಡಿ, ಬ್ಯೂಟಿಫುಲ್ ಅನ್ನೋ ಪದದ ಬದಲು ನೀವು ಡೆಡ್ ಡ್ರಾಪ್ ಗಾರ್ಜಿಯಸ್ ಅನ್ನೋದನ್ನು ಉಪಯೋಗಿಸ್ಕೋಬೋದು, ಓಕೆ? ಇದು ಕೂಡ ವೆರಿ ಗುಡ್ ಸೆಂಟೆನ್ಸ್. ನೆಕ್ಸ್ಟ್ ಸೆಂಟೆನ್ಸಿಗೆ ಬರ್ತಾ, ವೇರ್ ಶಲ್ ವಿ ಮೀಟ್? ಎಲ್ಲಿ ಸಿಗೋಣ ಅಂತ ನೀವು ಯಾರಾದರೂ ಫ್ರೆಂಡ್ಸ್ ಹತ್ರ ಕೇಳಬಹುದು. ಏನಂತ ಹೇಳ್ತಾರೆ, ಪಾರ್ಕ್ ಹತ್ರ ಸಿಗೋಣ, ಲೆಟ್ಸ್ ಮೀಟ್ ಅಟ್ ದ ಪಾರ್ಕ್. ಇಲ್ಲಿ ಮೀಟ್ ಅನ್ನೋ ಪದದ ಬದಲಾಗಿ ನೀವು ಕ್ಯಾಚ್ ಅಪ್ ಅಂತ ಬಳಸ್ಬೋದು, ಲೆಟ್ಸ್ ಕ್ಯಾಚ್ ಅಪ್ ಅಟ್ ದ ಪಾರ್ಕ್, ಓಕೆ? ಸೊ ಇದು ಮೀಟ್ ಅನ್ನೋದಕ್ಕಿಂತ ಬೆಟರ್ ಪದ. ಮೀಟ್ ಅಂತ ನೋಡ್ರಪ್ಪ, ಈ ಮೀಟ್ ಅಂದರೆ ಸಿಗೋಣ ಅಂತ, ಈ ಮೀಟ್ ಅಂದರೆ ಮಾಂಸ ಅಂತ, MEAT ಅಂತಂದರೆ, ಓಕೆ? ಇದನ್ನೆಲ್ಲ ಹೋಮೋನಿಮ್ಸ್ ಅಂತ ಕರಿತೀವಿ, ಓಕೆ? ನೆಕ್ಸ್ಟು ಕ್ಯಾಟ್ ರಿಲೇಟೆಡ್ ನೋಡಿ. ಯಾವುದೋ ಒಂದು ಬೆಕ್ಕು ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ದಟ್ ಕ್ಯಾಟ್ ಈಸ್ ಕ್ಯೂಟ್ ಅನ್ನೋ ಒಂದು ಪದದ ಬದಲು ನೀವೇನಂತ ಉಪಯೋಗಿಸ್ಕೋಬೋದು ಅಂತಂದರೆ ಅಡೋರೆಬಲ್, ಓಕೆ? ದಟ್ ಕ್ಯಾಟ್ ಈಸ್ ಅಡೋರೆಬಲ್ ಅಥವಾ ದಟ್ ಕ್ಯಾಟ್ ಲುಕ್ಸ್ ಅಡೋರೆಬಲ್, ಓಕೆ? ಅಡೋರೆಬಲ್ ಅಂದರೂ ಕ್ಯೂಟ್ ಥರನೇ ಸೇಮ್ ಮೀನಿಂಗ್ ಕೊಡುತ್ತೆ ಬಟ್ ಬೆಟರ್ ವರ್ಡ್ ಅದು, ಓಕೆ? ಈ ಥರ ನೀವು ವರ್ಡನ್ನು ಉಪಯೋಗಿಸೋಕೆ ಸ್ಟಾರ್ಟ್ ಮಾಡಿದ್ರೆ ಜನರು ಏನಂತ ತಿಳ್ಕೊತಾರೆ ಅಂದರೆ ನಿಮ್ಗೆ ಇಂಗ್ಲೀಷ್ ಮೇಲೆ ಜಾಸ್ತಿ ಗ್ರಿಪ್ ಇದೆ ಅಂತ ಅನಿಸುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಪದಕ್ಕೆ ಹೋಗೋಕ್ಕಿಂತ ಮುಂಚೆ ತಮ್ಮಲ್ಲಿ ಬಹಳಷ್ಟು ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬರೀ ಸಬ್ಸ್ಕ್ರೈಬ್ ಮಾಡೋದಲ್ಲ, ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ, ಯಾಕೆಂದರೆ ನಾವು ಹೊಸ ವಿಡಿಯೋ ಹಾಕಿದ್ರೆ ತಮಗೆ ನೋಟಿಫಿಕೇಶನ್ ಬರುತ್ತೆ. ಜೊತೆಗೆ ಈ ಒಂದು ವಿಡಿಯೋನ, ಎಸ್ಪೆಷಲಿ ಈ ಒಂದು ವಿಡಿಯೋನ ತಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಜೊತೆಗೆ ಏನೇ ಒಪಿನಿಯನ್ಸ್ ಇದ್ರೂ ಕೂಡ ನಾನು ಕ್ವಶನ್ಸ್ ಹಾಕ್ತೀನಿ ಲಾಸ್ಟಲ್ಲಿ, ಅದನ್ನೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಸೊ ರೆಸ್ಯೂಮ್ ಮಾಡೋಣ ವಿಡಿಯೋನ. ಯಾರಾದರೂ ಥ್ಯಾಂಕ್ ಯು ಅಂತ ಹೇಳ್ತಾರೆ ಅಂತ ಅಂದ್ಕೊಳ್ಳಿ, ಎಲ್ಲ ಯೂಶ್ವಲ್ ಏನಂತ ಹೇಳ್ತಾರೆ, ಯು ಆರ್ ವೆಲ್ಕಮ್ ಅಥವಾ ಯು ಆರ್ ಮೋಸ್ಟ್ ವೆಲ್ಕಮ್ ಅಂತ ಹೇಳ್ತಾರೆ. ಅದರ ಬದಲಾಗಿ ಇಟ್ಸ್ ಮೈ ಪ್ಲೆಷರ್ ಅಂತ ನೀವು ಉಪಯೋಗಿಸ್ಬೋದು. ದಿಸ್ ಈಸ್ ಎ ಬೆಟರ್ ರಿಪ್ಲೈ. ಥ್ಯಾಂಕ್ ಯು ಅನ್ನೋದಕ್ಕೆ ದಿಸ್ ಈಸ್ ಎ ಬೆಟರ್ ರಿಪ್ಲೈ, ಇಟ್ಸ್ ಮೈ ಪ್ಲೆಷರ್ ಅಂತ, ಓಕೆನಾ? ಯು ಆರ್ ವೆಲ್ಕಮ್ ಅಂತ ಎಲ್ಲರೂ ಉಪಯೋಗಿಸ್ತಾರೆ, ಅದ್ರ ಬದಲಾಗಿ ಇದನ್ನು ಉಪಯೋಗಿಸೋದು ಬೆಟರು. ನೆಕ್ಸ್ಟು ಡೋರ್ ರಿಲೇಟೆಡ್ ನೋಡಿ, ಕುಡ್ ಯು ಕ್ಲೋಸ್ ದ ಡೋರನ್ನ ಹಾಕಪ್ಪ ಅನ್ನೋದ್ರ ಬದಲು ನೀವೇನಂತ ಹೇಳ್ಬೋದು, ಕ್ಲೋಸ್ ಅನ್ನೋದ್ರ ಬದಲು ಶಟ್ ಅಂತ ಉಪಯೋಗಿಸ್ಬೋದು. ಕುಡ್ ಯು ಶಟ್ ದ ಡೋರ್, ಓಕೆ? ಇದೆಲ್ಲ ಕ್ವಶನ್, ಇಲ್ಲಿ ಆ್ಯಕ್ಚುಲಿ ಕ್ವಶನ್ ಮಾರ್ಕ್ ಬರಬೇಕಾಗಿತ್ತು, ಸಾರಿ. ಕ್ಲೋಸ್ ಅನ್ನೋದ್ರ ಬದಲು ಶಟ್ ಅಂತಂದರೆ ಬಾಗಲನ್ನ ಮುಚ್ಚಪ್ಪ ಅಂತ ಹೇಳ್ಬಿಟ್ಟು, ಓಕೆನಾ? ಅದೇ ಇನ್ನೊಂದು ಸೆಂಟೆನ್ಸ್ ನೋಡಿ, ಕುಡ್ ಯು ಲೀವ್ ದ ಡೋರ್ ಓಪನ್? ಡೋರನ್ನ ಹಾಗೆ ತೆಗೆದಿರು, ಓಕೆ? ಬೆಳಕು ಬರಲಿ, ಗಾಳಿ ಬರಲಿ ಅನ್ನೋದ್ರ ಬದಲು ಲೀವ್ ದ ಡೋರ್ ಓಪನ್ ಅನ್ನೋದ್ರ ಬದಲು ಕುಡ್ ಯು ಲೀವ್ ದ ಡೋರ್ ಅಜಾರ್ ಅಂತಂದ್ರೇನು ಓಪನ್ ಅನ್ನೋದಕ್ಕೆ ಮೀನಿಂಗ್ ಬರುತ್ತೆ, ಅಂದರೆ ಡೋರ್ ತೆಗೆದೇ ಇರಲಿ ಅಂತ, ಓಕೆನಾ? ಸೊ ಓಪನ್ ಅನ್ನೋದ್ರ ಬದಲು ಬೆಟರ್ ವರ್ಡ್ ಯಾರಪ್ಪ ಅಂತಂದರೆ ಅಜಾರ್ ಅಂತ ಹೇಳ್ಬಿಟ್ಟು, ಓಕೆನಾ? ಕುಡ್ ಯು ಲೀವ್ ದ ಡೋರ್ ಅಜಾರ್, ಓಕೆ? ಡೋರ್ ರಿಲೇಟೆಡ್ ಆಯ್ತು. ನೆಕ್ಸ್ಟು ಫಾದರ್ ರಿಲೇಟೆಡ್, ಯೂಶ್ವಲಿ ಕೇಳೋವಂಥದ್ದು, ವಾಟ್ ಡಸ್ ಯುವರ್ ಫಾದರ್ ಡು? ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ? ಈ ಸೆಂಟೆನ್ಸ್ಗಿನ್ನ ಬೆಟರ್ ಏನಪ್ಪ ಅಂತಂದರೆ ವಾಟ್ ಈಸ್ ಯುವರ್ ಫಾದರ್ ಅಥವಾ ವಾಟ್ ಈಸ್ ಯುವರ್ ಡ್ಯಾಡ್ ಅನ್ನೋ ಪದ ಇನ್ನೂ ಜಾಸ್ತಿ ಬೆಟರ್ ಆಗಿ ಸೌಂಡ್ ಆಗುತ್ತೆ ಫಾದರ್ ಅನ್ನೋದಕ್ಕಿಂತ, ಓಕೆ? ಸೊ ನೀವು ಹಾಗಾಗಿ ವಾಟ್ ಈಸ್ ಯುವರ್ ಡ್ಯಾಡ್ ಈ ಥರ ಕೂಡ ಕೇಳಬಹುದು. ಅಥವಾ ಯಾರಾದರೂ ಈ ಥರ ಕೇಳಿದ್ರೆ ಏನು ಮೀನಿಂಗ್ ಅಂತಂದರೆ ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಓಕೆನಾ? ವಾಟ್ ಈಸ್ ಯುವರ್ ಡ್ಯಾಡ್ ಅಥವಾ ವಾಟ್ ಈಸ್ ಯುವರ್ ಫಾದರ್ ಅಂತಂದರೆ, ಓಕೆ? ಸೊ ನೆಕ್ಸ್ಟ್ ಸೆಂಟೆನ್ಸ್ ಬಂದು ಸ್ಮೆಲ್. ದಿಸ್ ಕ್ಲಾತ್ ಸ್ಮೆಲ್ಸ್ ಬ್ಯಾಡ್, ಓಕೆ? ಸಾರಿ, ಕ್ಲೋತ್, ಇದು
ಕ್ಲೋತ್. ದಿಸ್ ಕ್ಲೋತ್ ಸ್ಮೆಲ್ಸ್ ಬ್ಯಾಡ್. ಕ್ಲೋತ್ ಅಂತ ನೀವು ಪ್ರೊನೌನ್ಸ್ ಮಾಡ್ಬೇಕು ಇದನ್ನ. ಅದ್ರ ಸ್ಮೆಲ್ಸ್ ಬ್ಯಾಡ್ ಅನ್ನೋದ್ರ ಬದಲು ದಿಸ್ ಕ್ಲೋತ್ ಸ್ಟಿಂಗ್ಸ್. ಓಕೆ, ಸ್ಟಿಂಗ್ಸ್ ಅನ್ನೋ ಒಂದು ಪದನ ನೀವು ಉಪಯೋಗಿಸ್ಬೋದು. ಇಲ್ಲಿ ನೋಡಿ, ಈ ಸ್ಟಿಂಗ್ ಅಂತ ಒಂದು ಪದ ಬರುತ್ತೆ ಬೇರೆ, ಇದು ಸ್ಟಿಂಗ್ಸ್. ಸ್ಟಿಂಗ್ಸ್ ಅಂತಂದರೆ ಬ್ಯಾಡ್ ಸ್ಮೆಲ್ ಅಥವಾ ದುರ್ಗಂಧ ಅಂತ ಹೇಳ್ಬಿಟ್ಟು. ಇದೇ ಸ್ಟಿಂಗ್ ಅಂತಂದರೆ ಚುಚ್ಚೋ ಅಂಥದ್ದು. ಈ ಒಂದು ಹನಿ ಬಿ ಎಲ್ಲ ಇರುತ್ತಲ್ಲಪ್ಪ, ಜೇನುಳ, ಅದು ಕಚ್ಚದಾಗ ಏನಂತ ಹೇಳ್ತಾರೆ, ಬಿ ಸ್ಟಿಂಗ್ ಅಂತ ಹೇಳ್ತಾರೆ. ಓಕೆ, ಬಿ ಸ್ಟಂಗ್ ಮೀ, ಬಿ ಸ್ಟಿಂಗ್ಸ್. ಓಕೆ, ಸೊ ಇದು ಸ್ಟಿಂಗ್ ಅಂತಂದರೆ ಚುಚ್ಚೋ ಅಂಥದ್ದು ಅಥವಾ ಏನಾದ್ರು ಒಂದು ಕಚ್ಚೋದನ್ನ ಸ್ಟಿಂಗ್ ಅಂತ ಕರೀತಾರೆ. ಇದೇ ಸ್ಟಿಂಗ್ಸ್ ಅಂತಂದರೆ ಕೆಟ್ಟ ವಾಸನೆ, ದುರ್ಗಂಧ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಬಂದು ಟೇಸ್ಟ್ ರಿಲೇಟೆಡ್ ನೋಡಿ. ದ ಕರ್ರಿ ಟೇಸ್ಟ್ ಬ್ಯಾಡ್. ಕರ್ರಿ ಅಂತಂದ್ರೆ ಏನು, ಹುಳಿ ಸಾಂಬಾರ್ ಅಂತೆಲ್ಲ ನಾವು ಹೇಳ್ತೀವಲ್ಲ ಅದು. ಓಕೆ, ಅನ್ನ ಜೊತೆ ತಿನ್ನೋದು. ಅದನ್ನೇ ಟೇಸ್ಟ್ ಬ್ಯಾಡ್ ಅನ್ನೋದ್ರ ಬದಲು ದ ಕರ್ರಿ ಟೇಸ್ಟ್ ಆಫುಲ್ ಅನ್ನೋ ಒಂದು ಪದನ ನೀವು ಉಪಯೋಗಿಸಬಹುದು. ಆಫುಲ್ ಅಂತ. ಓಕೆ, ಆಫುಲ್ ಅಂತಂದರೆ ವೆರಿ ಬ್ಯಾಡ್ ಅಂತ. ಓಕೆ, ಸೊ ದಿಸ್ ಈಸ್ ಅ ಬೆಟರ್ ವರ್ಡ್. ನೆಕ್ಸ್ಟ್ ಬಂದ್ಬಿಟ್ಟಿದೆ ರೀತಿ, ಯಾರಾದರೂ ಡುಮ್ಮಗಿದ್ರೆ ಏನಂತ ಕರೀತಾರೆ, ಹಿ ಈಸ್ ಫ್ಯಾಟ್ ಅಂತಾರೆ. ಫ್ಯಾಟ್ ಅನ್ನೋದ್ರ ಬದಲು ಹಿ ಈಸ್ ಒಬೀಸ್ ಅಂತ ನೀವು ಕರಿಬೋದು. ನೀವು ಕೇಳಿರಬಹುದು ಒಬೇಸಿಟಿ ಅಂತ ಹೇಳ್ಬಿಟ್ಟು. ಒಬೇಸಿಟಿ ಅಂತಂದರೆ ನಮ್ಮ ಬಾಡಿನಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗೋದು. ಫ್ಯಾಟ್ ಅಂತಂದ್ರೆ ಏನು, ನಮ್ಮ ಬಾಡಿಯ ಒಂದು ಮಸಲ್ಸ್ ಏನಿರುತ್ತೆ ಅದರಲ್ಲಿ ಮಾಂಸ ಜಾಸ್ತಿ ಆಗುವಂಥದ್ದನ್ನು ನಾವು ಒಬೇಸಿಟಿ ಅಂತ ಕರಿತೀವಿ. ಅದೇ ಒಂದು ವರ್ಡಿನ ತೊಗೊಂಡಿರೋವಂಥದ್ದು ಇದು ನೋಡಿ. ಫ್ಯಾಟ್ ಅನ್ನೋದ್ರ ಬದಲು ನೀವು ಒಬೀಸ್ ಅಂತ ಪದನ ಬಳಸಬಹುದು. ಓಕೆನಾ. ಸೊ ನೆಕ್ಸ್ಟು ಇದು ಸೆಂಟೆನ್ಸಸ್ ಆಯಿತು. ಇವಾಗ ಒಂದು ಕ್ವಶನ್ ತಮಗೆ ಇಂಗ್ಲೀಷ್ ಗ್ರಾಮರ್ ರಿಲೇಟೆಡು. ದಿಸ್ ಕಾರ್ ಈಸಂಟ್ THEIR ಅಥವಾ THEREನ ಕರೆಕ್ಟಾಗಿ ಉತ್ತರ ಕೊಡಿ ಕಾಮೆಂಟ್ ಸೆಕ್ಷನ್ನಲ್ಲಿ. ಓಕೆನಾ. ಸೊ ಇದೊಂದು ಯಾರು ಕರೆಕ್ಟಾಗಿ ಉತ್ತರ ಕೊಡ್ತಾರೆ ನಾನು ಅವರಿಗೆ ಕಾಮೆಂಟ್ಸಲ್ಲಿ ಹಾರ್ಟನ್ನು ಹಾಕ್ತೀನಿ. ಓಕೆ, ಸೊ ನೆಕ್ಸ್ಟ್ ನ್ಯೂ ವರ್ಡ್ಸ್ ನಾವು ವಿಡಿಯೋದಲ್ಲಿ ಏನು ಕಲ್ತ್ವಪ್ಪ ಅಂತಂದರೆ ಒಬೀಸ್. ಒಬೀಸ್ ಅಂತಂದ್ರೆ ಏನು, ಓವರ್ ವೆಯ್ಟ್ ಅಥವಾ ಫ್ಯಾಟ್ ಅಂತ. ಓಕೆ, ಅಡೋರೆಬಲ್ ಅಂತಂದರೆ ಕ್ಯೂಟ್ ಲುಕಿಂಗ್ ಅಂತ. ಓಕೆ, ಗಾರ್ಜಿಯಸ್ ಅಂತಂದರೆ ಬ್ಯೂಟಿಫುಲ್. ಆಫುಲ್ ಅಂತಂದರೆ ವೆರಿ ಬ್ಯಾಡ್. ಓಕೆ, ಅದೇ ಕ್ಯಾಚಪ್ ಅಂತಂದರೆ ಏನು, ಮೀಟ್ ಅಂತ. ಓಕೆನಾ. ಸೊ ಇದರೊಂದಿಗೆ ಈ ವೆರಿ ಇಂಪಾರ್ಟೆಂಟ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಮಗೆ ವಿಡಿಯೋ ಇಷ್ಟ ಆಗಿದ್ರೆ, ಏನಾದ್ರು ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡ್ರಪ್ಪ. ಓಕೆ, ದಯವಿಟ್ಟು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಆದಷ್ಟು ಈ ವಿಡಿಯೋ ವೈರಲ್ ಆಗಲಿ. ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಕ್ಲೆವರ್ವೆಂಟ್ ಇಂಗ್ಲಿಷ್ ಚಾನಲ್.